ಓಕೆ, BP, ಹಾರ್ಟ್ ಬೀಟ್, ಪಲ್ಸ್ ರೇಟ್ ಎಲ್ಲ ಸ್ಟೇಬಲ್ ಆಗಿದೆ. ನೀವೀಗ ನಾರ್ಮಲ್ ಆಗಿದ್ದೀರಿ. ಗೋವಿಂದ್, ಇವ್ರನ್ನ ಡಿಸ್ಚಾರ್ಜ್ ಮಾಡ್ತಾ ಇದ್ದೀನಿ. ನೀವು ಮನೆಗೆ ಕರ್ಕೊಂಡು ಹೋಗ್ಬೋದು. ಯಾಕಮ್ಮ ಒಂಥರ ಇದ್ದೀರಿ? ಮನೆಗೆ ಹೋಗೋದಂದ್ರೆ ಖುಷಿ ವಿಷಯ ಅಲ್ವಾ? ನಿಜ ಡಾಕ್ಟರ್, ಆದ್ರೆ ಮನೇಲಿ ನನ್ನ ಮಗಳಿಲ್ವಲ್ಲ, ಮನೆ ಬಿಕ್ಕೋ ಅನ್ಸುತ್ತೆ. ಅದನ್ನ ನೆನ್ಸ್ಕೊಂಡ್ರೆ ಮನೆಗೆ ಹೋಗೋದೇ ಬೇಡ ಅನ್ನಿಸ್ತಿದೆ. ಯಾವತ್ತಾದ್ರೂ ನೀವು ನಿಮ್ಮ ಮಗಳ ಮದುವೆ ಮಾಡಲೇಬೇಕಾಗಿತ್ತಲ್ವಾ? ನೀವೇನು ಕಷ್ಟ ತಗೊಳ್ಳದೆ ಒಳ್ಳೆ ಮನೆ ಸೇರಿದಳೆ ಬಿಡಿ. ಏನ್ ಒಳ್ಳೆ ಮನೆ ಸೇರವಳೆ? ಆ ಚಂದನ ನೋಡ್ಕೊಂಡು ಹೊಟ್ಟೆಗೆ ಹಾಲು ಸುರ್ಕೊಂಡು ಬಂದ್ವಿ. ಅಜ್ಜಿ, ಯಾಕಿಷ್ಟು ಬೇಜಾರು ಮಾಡ್ಕೊಳ್ತೀರಿ? ಮೊದಲು ಹೆಣ್ಮಕ್ಳು ಮನೆ ಬಿಟ್ಟು ಹೋದಾಗ ಈ ಬೇಸರ ಇರುತ್ತೆ, ಆಮೇಲೆ ಸರಿ ಹೋಗುತ್ತೆ ಬಿಡಿ. ಹಂಗಲ್ಲ ಡಾಕ್ಟ್ರೆ, ಅವ್ರಿಗೆ ಸ್ವಲ್ಪ ಮನುಷ್ಯತ್ವ ಬೇಡ್ವಾ? ನೋಡಿ, ಮನುಷ್ಯತ್ವ ಅಂತಿದ್ದಾಗೆ ಜ್ಞಾಪಕಕ್ಕೆ ಬಂತು. ಆಪರೇಷನ್ಗೆ ಅಂತ 5 ಲಕ್ಷ ಕಟ್ಟಿತ್ತು. ಅದರಲ್ಲಿ 3.25 ಲಕ್ಷ ಖರ್ಚಾಗಿದೆ. ಇನ್ನು 1.25 ಲಕ್ಷ ಉಳಿದಿದೆ. ಅದನ್ನ ರುದ್ರಮೂರ್ತಿಯವರು ನಿಮಗೆ ಕೊಡಿ ಅಂತ ಹೇಳಿದ್ದಾರೆ. ಗೋವಿಂದ್, ತಗೊಳ್ಳಿ ಚೆಕ್, ತಗೊಳ್ಳಿ. ಅಜ್ಜಿ, ಮನುಷ್ಯತ್ವ ಅಂತ ಏನು ಹೇಳ್ತಾ ಇದ್ರಿ ನೀವು? ರುದ್ರಮೂರ್ತಿ ಅಂತವರು ಆಡದೆ ಅದನ್ನ ಮಾಡಿ ತೋರಿಸ್ತಾರೆ. ನೀವಿನ ಪೇಷಂಟ್ನ ಕರ್ಕೊಂಡು ಹೋಗ್ಬೋದು. 1 ತಿಂಗಳಾದ್ಮೇಲೆ ಮತ್ತೆ ಚೆಕಪ್ ಕರ್ಕೊಂಡು ಬನ್ನಿ. ಐ ವಿಶ್ ಯು ಗುಡ್ ನೈಟ್. ನನ್ ಮನೆಗೆ ವಾಪಸ್ ಬರೋದೇ ಇಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ನಾನ್ ಬರೋದ್ರೊಳಗೆ ಕನಕಿನೇ ಮನೆ ಬಿಟ್ಬಿಟ್ಟು. ಕಡೆ ಶಾತ ಮನೆಯೆಲ್ಲ ಬಿಕೋ ಅಂತ ಐತೆ, ಉಸಿರು ಕಟ್ತಂಗಾಗೈತೆ. ನಮ್ ರಾಜಣ್ಣ ಓದ್ಬೇಕೆ ಕನಕನಿ ಈ ಮನೆಗೆಲ್ಲ ಜೀವಾಳ ಆಗಿದೆ. ಈಗ ಅವಳು ಮದ್ವೆ ಮಾಡ್ಕೊಂಡು ಹೋದ್ಮೇಲೆ ಮನೆ ಖಾಲಿ ಆಗೋಗೈತೆ. ನೋಡಿ, ಕನಕ ಒಳ್ಳೆ ಅನುಕೂಲಸ್ಥರು ಮನೆಗೇನೋ ಸೇರಿದ್ದಾಳೆ. ಆದ್ರೆ ಅವ್ರ ಮಾವನ್ ನೋಡಿದ್ರೆ ತುಂಬಾ ಕಟ್ನಿಟ್ಟಿನ ಮನುಷ್ಯ ಅಂತ ಕಾಣುತ್ತೆ. ಅವ್ರ ಜೊತೆ ನಮ್ ಕನಕ ಹೇಗೆ ಏಕ್ತಾಳೋ ಏನೋ. ಹೌದು ಕಡೆ, ನನಗೂ ಅದೇ ಯೋಚನೆ ಆಗೈತೆ. ಆ ರಾಕ್ಷಸನ್ ಮನೆಗೆ ನಮ್ಮ ಮಗ ಹೆಂಗಿರ್ತದೋ ಏನೋ. ಇಷ್ಟಕ್ಕೆಲ್ಲ ಮೂಲ ಕಾರಣ ನಾನೇ. ನನ್ನಿಂದಾನೇ ಕಣ್ಕಳಿಗೆ ಈ ಗತಿ ಬಂದೋಯ್ತು. ಅವಳ ಹಣೆ ಬರ ಅಂತೂ ಬದಲಾಯಿಸಕ್ಕಾಗಲ್ಲ. ನಮ್ಮ ಹಣೆ ಬರ ಬದಲಾದ್ರೆ ಅವಳು ಖುಷಿ ಪಡ್ತಾಳೆ. ಸದ್ಯ ಕೆಟ್ಟ ಮೇಲ್ ಬುದ್ಧಿ ಬಂತು, ಅಟ್ಟದ ಮೇಲೆ ಒಲೆ ಮುರಿತು ಅಂತ ಈಗ್ಲಾದ್ರೂ ಬುದ್ಧಿ ಬಂತಲ್ಲ ನಿಂಗೆ? ಮುಖಣಜ್ಜಿ, ಕನಕ ನಮಗೋಸ್ಕರ ಅವಳ ಸುಖ ಸಂತೋಷನೆಲ್ಲ ತ್ಯಾಗ ಮಾಡಿದ್ಲು. ಅವಳು ನನಗೆ ಕೊಟ್ಟಿರೋ ಜವಾಬ್ದಾರಿನ ನಾನು ಸರಿಯಾಗಿ ನಿಭಾಯಿಸ್ಬೇಕು. ಇಷ್ಟು ದಿನ ಅದೃಷ್ಟ ನನ್ನ ಮನೆ ಬಾಗಿಲು ತನಕ ಬರುತ್ತೆ, ನಾನು ಕುಬೇರ ಆಗ್ತೀನಿ ಅಂತ ಕನ್ಸ್ಕೊಂಡಿದ್ದೆ. ಈಗ ನಾನೇ ಅದೃಷ್ಟ ಹುಡುಕೊಂಡು ಹೋಗ್ತೀನಿ. ಇನ್ಮೇಲೆ ಈ ಮನೆ ಜವಾಬ್ದಾರಿ ನಂದು. ಯಾವ್ದಾರ ಕೆಲಸ ಸಿಗುತ್ತಾ ಅಂತ ನೋಡ್ತೀನಿ. ಎಲ್ಲಾರ್ಗೂ ನಮಸ್ಕಾರ. ಓ, ನಮಸ್ತೆ ರಾಚೇಗೌಡ್ರೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ಕೂತ್ಕೊಳ್ಳಿ. ಪರವಾಗಿಲ್ಲ. ಶಾಂತಮ್ಮನವ್ರೆ, ಈಗ ನಿಮ್ಮ ಆರೋಗ್ಯ ಹೇಗಿದೆ? ಪರವಾಗಿಲ್ಲ, ಚೆನ್ನಾಗಿದ್ದೀನಿ. ಗೋವಿಂದ, ಎಲ್ಲೋ ಹೊರಟಾಗಿತ್ತು? ಮನೆಯಲ್ಲೇ ಕೂತ್ರೆ ಹೊಟ್ಟೆಪಾಡು ನಡಿಬೇಕಲ್ಲ ಸರ್. ಇಷ್ಟು ದಿನ ಕನಕ ಇದ್ಲು, ನಮ್ಗ ಕಷ್ಟ ಗೊತ್ತಾಗಿ ನಾನು ಬೇಜವಾಬ್ದಾರಿಯಿಂದ ಇದ್ಬಿಟ್ಟೆ.
ಈ ಕನಕ ನನ್ನ ಕಣ್ ತೆರೆಸಿದಾಳೆ ಸರ್. ಅದಕ್ಕೆ ಯಾವ್ದಾದ್ರು ಕೆಲಸ ಹುಡ್ಕೋಣ ಅಂತ ಹೊರಟಿದ್ದೀನಿ. ಗೋವಿಂದ, ಕೆಲವರು ಹತ್ರ ಇದ್ದಾಗಷ್ಟೇ ನಮಗೆ ಸಹಾಯ ಮಾಡ್ತಾರೆ, ಒಳ್ಳೇದು ಮಾಡ್ತಾರೆ. ಆದ್ರೆ ಕಣ್ಣು ಕಾಣದೆ ಕೆಲವರು ಸಹಾಯ ಮಾಡ್ತಾರೆ, ಅಂತವ್ರನ್ನೇ ನಾವು ದೇವರು ಅಂತ ಹೇಳೋದು. ಕನಕ ಈ ಮನೆ ಭಾಗ್ಯದೇವತೆ. ಗೋವಿಂದ, ನೀನೆಲ್ಲೂ ಕೆಲಸ ಹುಡುಕೋ ಅಗತ್ಯ ಇಲ್ಲ. ಅವಳು ಕಂಡಕ್ಟರ್ ಕೆಲಸ ಈಗ ನಿನಗ್ ಸಿಕ್ಕಿದೆ. ಸರ್, ಏನ್ ಹೇಳ್ತಿದ್ದೀರಿ ನೀವು? ಹೌದು ಗೋವಿಂದ, ಅದೃಷ್ಟ ಅನ್ನೋದು ಒಂದೇ ಸಾರಿ ಬಂದು ಕದ ತಟ್ಟುತ್ತೆ ಅಂತ ಹೇಳ್ತಾರೆ. ಆದ್ರೆ ಕನಕಳಿಂದ ನಿನಗೆ ಅದೃಷ್ಟ 2ನೇ ಸಾರಿ ಬಂದು ಕದ ತಟ್ತಾ ಇದೆ. ನಿಜವಾಗ್ಲೂ ನಮ್ ಗೋವಿಂದ ಕೆಲಸ ಸಿಕ್ಕಿದ್ಯಾ? ನೀವು ಅಷ್ಟೊಂದು ಉದ್ವೇಗಕ್ಕೆ ಒಳಗಾಗ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ನಿಜವಾಗ್ಲೂ ಗೋವಿಂದನ್ ಕೆಲಸ ಸಿಕ್ಕಿದೆ. ರುದ್ರಮೂರ್ತಿಗಳು ಈ ಕೆಲಸ ಮಾಡಿಸ್ಕೊಟ್ಟಿದ್ದಾರೆ. ಏನು ರುದ್ರಮೂರ್ತಿಗಳು ಮಾಡಿಸ್ಕೊಟ್ರಾ? ಹೌದಮ್ಮ, ಈ ಕೆಲಸ ಅಷ್ಟು ಸುಲಭದಲ್ಲ ಆಗೋದಲ್ಲ. ಯಾಕೆಂತಂದ್ರೆ ಕನಕಂದು ಇನ್ನು ಪ್ರೊಬೇಷನರ್ನೇ ಮುಗ್ದಿರ್ಲಿಲ್ಲ. ರುದ್ರಮೂರ್ತಿಗಳು ಐನ್ ಫೇಸ್ ಮಾಡಿ ಸಾಕಷ್ಟು ದುಡ್ಡು ಖರ್ಚು ಮಾಡಿ ಈ ಕೆಲಸ ಮಾಡಿಸ್ಕೊಟ್ಟಿದ್ದಾರೆ. ಸರ್, ನನಗೆ ನಂಬೋಕೆ ಆಗ್ತಿಲ್ಲ ಸರ್. ಹೌದು ಗೋವಿಂದ, ಈ ಲೆಟರ್ ನೋಡು. ಈಗಲಾದ್ರೂ ನಂಬಿಕೆ ಬಂತ? ಒಂದ್ಸಾರಿ ಕೆಲಸನ ಧಿಕ್ಕರಿಸಿದ್ದೆ, ಈಗ ಮತ್ತೆ ಅದೃಷ್ಟ ಒಲಿದು ಬಂದಿದೆ. ಈಗಲಾದ್ರೂ ನಿಮ್ಮ ಅಪ್ಪನ ಕೆಲಸನ ಗೌರವಿಸಿ ಜವಾಬ್ದಾರಿಯಿಂದ ನಡ್ಕೊಳ್ಳೋದನ್ನ ನೋಡು. ಇಲ್ಲ ಸರ್, ಮಾಡಿದ ತಪ್ಪನ್ನೇ ಮತ್ತೆ ಮಾಡಿದ್ರೆ ಮನುಷ್ಯ ಅಂತಾರೆ ಸರ್. ಇಷ್ಟು ವರ್ಷ ಈ ಮನೆಗೆ ಏನು ಮಾಡಿಲ್ಲ ಅನ್ನೋ ಕೊರಗು ನನಗೆ ಕಾಡ್ತಾ ಇತ್ತು. ಕನಕ ನನ್ನನ್ನ ಜೈಲಿಂದಾನು ಬಿಡಿಸಿ ಕೆಲಸನೂ ಕೊಡ್ಸಿದಾಳೆ. ನಮ್ಮ ಅಪ್ಪನ ಮೇಲೆ ಆಣೆ ಮಾಡಿ ಹೇಳ್ತೀನಿ ಸರ್, ಈ ಕೆಲಸನ ಕಣ್ಣು ಗೊತ್ಕೊಂಡು ಶ್ರದ್ಧೆ ಪ್ರಾಮಾಣಿಕತೆಯಿಂದ ಮಾಡ್ಕೊಂಡು ಹೋಗ್ತೀನಿ ಸರ್. ಅಷ್ಟು ಮಾಡು, ನಿಮ್ಮ ಅಪ್ಪನ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಈ ಮನೆಗೆ ಒಂದು ಭದ್ರತೆನೂ ಸಿಗುತ್ತೆ. ಕನಕನು ನಿಮ್ಮೆಲ್ಲರೂ ಯೋಚನೆ ಬಿಟ್ಟು ನಿರಾಳವಾಗಿರ್ತಾಳೆ. ತಗೋ ಇದು, ನಾನು ನೀನು ಬರ್ತೀನಂತ. ಬರ್. ಆಯ್ತು ಸರ್. ನೋಡಿದ್ರ, ಎಲ್ರು ಆ ರುದ್ರಮೂರ್ತಿನ ಕೆಟ್ಟು ರಾಕ್ಷಸ ಅಂತ ಇದ್ರಲ್ಲ, ಈಗೇನ್ ಹೇಳ್ತೀರಾ? ಅಮ್ಮ, ನಮ್ಗಿಷ್ಟೆಲ್ಲ ಉಪಕಾರ ಮಾಡಿದ್ದಾರೆ. ಆಸ್ಪತ್ರೆಯಲ್ಲಿ ಡೆಪಾಸಿಟ್ ಮಾಡಿದ ಬಾಕಿ ದುಡ್ಡನ್ನು ನಮ್ಗೆ ಕೊಡ್ಸಿದ್ದಾರೆ. ಈಗ ನನಗೆ ಕೆಲಸನೂ ಕೊಡ್ಸಿದ್ದಾರೆ. ಅವ್ರು ಖಂಡಿತವಾಗ್ಲೂ ಒಳ್ಳೆಯವರೇ ಅಮ್ಮ, ಅನುಮಾನನೇ ಇಲ್ಲ. ಅವ್ರು ಒಳ್ಳೆಯವರು ಕೆಟ್ಟವರು ಒಂದು ಗೊತ್ತಾಗ್ತಿಲ್ಲ. ಮನೆಗೆ ಹೋದ್ರೆ ಮರ್ಯಾದೆನೇ ಇಲ್ದಿರೋರ್ ತರ ನಡ್ಕೋತಾರೆ. ಇಲ್ಲಿ ನೋಡಿದ್ರೆ ಸಹಾಯದ ಮೇಲೆ ಸಹಾಯ ಮಾಡ್ತಿದ್ದಾರೆ. ನನ್ಗೊಂದು ಅರ್ಥ ಆಗ್ತಿಲ್ಲ. ಲೇ ಶಾಂತ, ಕೊಳೆಯೋ ಅಷ್ಟು ದುಡ್ಡೈತೆ ಅಂತ ಅದನ್ನ ಚೆಲ್ಬಿಟ್ರೆ ಒಳ್ಳೆಯವನಾಗಕ್ಕಾಯ್ತದೇನು? ಏನಿದ್ರೇನು ಆ ಕಿರಾತಕಂಗೆ ಮನುಷ್ಯತ್ವ ಅನ್ನೋದು ಇರ್ಬೇಕಲ್ಲ. ಹೊಟ್ಟೆಲಿ ನಮ್ ಕನಕನ ಪರಿಸ್ಥಿತಿ ಗಿಳಿ ಹೋಗಿ ಗಿಡಗನ ಕೈಗೆ ಸಿಕ್ಕಾಕೊಂಡಂಗಾಗದೆ. ಹೇ ಕುಬೇರ, ಇಷ್ಟಕ್ಕೆಲ್ಲ ನೀನೇ ಕಾಣ್ಲ ಕಾರಣ. ಇನ್ನು ಮುಂದಾದ್ರೂ ನೆಟ್ಟಿಗಿರೋದನ್ನ ಕಲ್ತ್ಕೊಳ್ಳ. ಹೋಗು, ನಿಮ್ಮ ಅಪ್ಪನ ಪಟತ್ತ ಹೋಗಿ ಅದನ್ನ ಮಡಗ್ಬಿಟ್ಟು ಆಶೀರ್ವಾದ ತಗ.
ತಾನೆ ನಾನ ತಾರೆ ನಾನ ತಾರೆ ನಾನ ತಾರೆ ನಾನ ತಾರೆ ನಾನ. ನನ್ನ ಪ್ರೀತಿಯ ಬಂಧುಗಳೇ ಹಾಗೂ ಬಿಸ್ನೆಸ್ ಪಾರ್ಟ್ನರ್ಸ್ ಅಂಡ್ ಫ್ರೆಂಡ್ಸ್, ನನ್ನ ವೆಲ್ ವಿಷರ್ಸ್, ಬಹುಕಾಲದ ನನ್ನ ಕಸ್ಟಮರ್ಸ್ ಹಾಗೂ ನನ್ನ ಆತ್ಮೀಯ ಸ್ನೇಹಿತರು, ನಿಮಗೆಲ್ಲರಿಗೂ ನನ್ನ ಮಗನ ಮದುವೆಯ ಔತಣಕೂಟಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿ. ರವಿ, ಅಪ್ಪ ಕರೆತನ್ ಕರ್ಕೊಂಡು ಫ್ರೆಂಡ್ಸ್, ಇವಳು ನನ್ನ ಕನಕ. ಕನಕ, ಇವರೆಲ್ಲ ಬಿಗ್ ಶಾಟ್ಸ್, ನನ್ನ ಬಿಸ್ನೆಸ್ ಪಾರ್ಟ್ನರ್ಸ್, ನನ್ನ ವೆಲ್ ವಿಷರ್ಸ್, ತುಂಬಾ ವರ್ಷಗಳಿಂದ ನನ್ನ ಕಸ್ಟಮರ್ಸ್. ನಿಮ್ ಮಗನ್ ಮದ್ವೆ ಗುಟ್ ಗುಟ್ಟಾಗಿ ಮಾಡ್ಬಿಟ್ಟು ಈಗ ಹೇಳ್ತಾ ಇದ್ದೀರಲ್ಲ, ಏನ್ ಮೇಡಮ್, ನೀವಾದ್ರೂ ಹೇಳ್ಬೋದಾಗಿತ್ತಲ್ಲ. ಪಾಪ ಇವ್ರಿಗೆ ತಾನೇ ಏನ್ ಗೊತ್ತು, ತಮ್ಗೆಲ್ಲ ಹೇಳೋದಿತ್ತು. ಸರ್, ಏನ್ ಹೇಳ್ತಾ ಇದ್ದೀರಾ ನೀವು? ಎಸ್, ನನ್ನ ಮಗ ಅವಿನಾಶನ ಮದುವೆಯನ್ನ ಒಂದು ವಾರ ಅರಸರ ಮನೆಯ ಮದುವೆ ತರ ಗ್ರ್ಯಾಂಡ್ ಆಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಗೋಲ್ಡ್ ಕೋಟೆಡ್ ಇನ್ವಿಟೇಷನ್ ಹೊಡಿಸ್ಬೇಕು, ಪ್ಯಾಲೇಸ್ ಬುಕ್ ಮಾಡಬೇಕು, ಧಾಮ್ ಧೂಮ್ ಅಂತ ಮದುವೆ ಮಾಡಬೇಕು ಅಂತ ಕನಸು ಕಂಡಿದ್ವಿ. ಬಟ್ ನನ್ನ ಮಗ ಅವಿನಾಶ್ ಕನಕಳನ್ನ ಪ್ರೀತಿ ಮಾಡಿದ್ದ. ಇವಳನ್ನೇ ಮದುವೆ ಆಗಬೇಕು ಅಂತ ಹಠ ಹಿಡಿದ. ಪರವಾಗಿಲ್ಲ ಬಿಡು, ಇದ್ದದ್ದು ಇದ್ದಾಗ ಹೇಳಿದ್ರೆ ಏನ್ ತಪ್ಪು ಅಂತ. ಇನ್ನೇನು ತಪ್ಪು ಮಾಡಿದ್ವಲ್ಲ, ಡೋಂಟ್ ವರಿ. ನನ್ನ ಮಗ ತಕ್ಷಣವೇ ಸಿಂಪಲ್ ಆಗಿ ಮದುವೆ ಆಗಬೇಕು ಅಂತ ಆಸೆ ಪಟ್ಟ. ಮಗನ ಆಸೆಯನ್ನು ಧಿಕ್ಕರಿಸಲಿಕ್ಕೆ ನನಗೆ ಮನಸ್ಸಾಗಲಿಲ್ಲ. ಈ ಕಾಲದ ಮಕ್ಕಳು ನೋಡಿ, ಅವ್ರನ್ನ ಓಲೈಸ್ಕೊಂಡು ಹೋಗ್ಬೇಕು. ಹಾಗಾಗಿ ಸಿಂಪಲ್ ಆಗಿ ಮದುವೆ ಮಾಡಿಬಿಟ್ವಿ. ನಮ್ಗೆ ಯಾರಿಗೂ ಆಹ್ವಾನ ಕೊಡ್ಲಿಕ್ಕೆ ಟೈಮ್ ಆಗಲೇ ಇಲ್ಲ. ಆದ್ರೂ ನೀವು ನಮ್ಮ ಕಂಪನಿಯ ವೆಲ್ ವಿಷರ್ಸ್, ನಮ್ಮ ಬಿಸ್ನೆಸ್ ಪಾರ್ಟ್ನರ್ಸ್, ಬ್ಯಾಕ್ ಬೋನ್ಸ್, ನಿಮ್ಮನ್ನು ಮನ್ಲಿಕ್ಕಾಗುತ್ತಾ? ಅದಕ್ಕೋಸ್ಕರನೇ ಯಾವುದನ್ನ ಕೊಟ್ಟ. ಇನ್ನೊಂದು ಮುಖ್ಯವಾದಂಥ ವಿಚಾರ, ಇದನ್ನ ತಾವು ಗಮನವಿಟ್ಟು ಕೇಳಿಸ್ಕೋಬೇಕು. ಇನ್ಮೇಲೆ ನಮ್ಮ ಗ್ರೂಪ್ ಆಫ್ ಕಂಪನೀಸ್ನ ಇಡೀ ಜವಾಬ್ದಾರಿಯನ್ನ ನನ್ನ ಮಗ ಅವಿನಾಶ್ ಹಾಗೂ ಕನಕ ದಂಪತಿಗಳೇ ನೋಡ್ಕೊಳ್ಳಿ. ಸರ್,
ಏನ್ ಹೇಳ್ತಿದ್ರ ನೀವು? ಎಸ್, ನನ್ನ ಮಗ ಪ್ರೀತಿಸಿ ಮದುವೆ ಆದ್ರೂ ಕೂಡ ಒಳ್ಳೆ ಜಾಣ ಹುಡುಗಿನ ಸೆಲೆಕ್ಟ್ ಮಾಡು. ಇವತ್ತಿನಿಂದ ಈ ನಮ್ಮ ಕನಕ ನಮ್ಮ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ನ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸ್. ಇದನ್ನು ಹೇಳೋದಕ್ಕೋಸ್ಕರನೇ ನಾನು ನಿಮ್ಮನ್ನ ಇಲ್ಲಿ ಕರೆಸಿದ್ದೆ. ಇವತ್ತಿನಿಂದ ನಮ್ಮ ಕನಕನೇ ಆಥರೈಸ್ಡ್ ಜಾಯಿಂಟ್ ಸಿಗ್ನೇಟರಿ. ನನ್ನ ಮಗರ ಜೊತೆ ನಮ್ಮ ಕಂಪನಿಗೆ ಎಲ್ಲ ಡಾಕ್ಯುಮೆಂಟ್ಗಳಿಗೂ ಇವಳು ಸೈನ್ ಆಗ್ತಾಳೆ. ಎಲ್ಲ ಇಂಪಾರ್ಟೆಂಟ್ ಡಿಸಿಷನ್ಸ್ಗಳನ್ನು ಇವಳೇ ತಗೊಂತಾಳೆ. ಅದೇ ಫೈನಲ್. ಯಾರು ಪ್ರಶ್ನೆ ಮಾಡುವ ಹಾಗಿಲ್ಲ. ಹಾಗಾದ್ರೆ ಪದ್ಮಾವತಿ ಮೇಡಮ್? ಪಾಪ ಅವ್ರಿಗೂ ವಯಸ್ಸಾಯ್ತಲ್ಲ, ಸೊ ರಿಟೈರ್ ಆಗಬೇಕು ಅಂತ ನಿರ್ಧಾರ ತಗೊಂಡಿದ್ದಾರೆ. ಇನ್ಫ್ಯಾಕ್ಟ್ ಸೊಸೆಗೆ ಪಟ್ಟ ಕಟ್ಟಬೇಕು ಅಂತ ನಿರ್ಧಾರ ತಗೊಂಡಿದ್ದೆ ಈ ನಿಮ್ಮ ಪದ್ಮಾವತಿ ಬೇಡ. ರಿಯಲಿ ಹ್ಯಾಟ್ಸ್ ಆಫ್. ಏನಿದಲ್ಲ? ಬಿಲ್ಲು ಜ್ಞಾಪಕ ಇದೆಯಲ್ಲ, ನಾನು ಹೇಳಿದ ಹಾಗೇನೆ ನಡಿಬೇಕು. ತೆಪ್ಪಗಿರ. ಅವಿನಾಶ್, ನಿಮಗೂ ಸರ್ಪ್ರೈಸ್ ಅಲ್ವಾ ಇದು? ತುಂಬಾ ಶಾಕ್ ನ್ಯೂಸ್. ನಿಮ್ಮಮ್ಮನೇ ಈ ವಿಷಯ ರಹಸ್ಯವಾಗಿರಲಿ ಅಂತ ಹೇಳಿ. ನೋಡಿ, ಇಲ್ಲಿಯವರೆಗೂ ನಿಮ್ಮ ಮೇಡಮ್ನವ್ರಿಗೆ ಏನು ಸಹಕಾರ ಕೊಟ್ಟಿದ್ರು ಅದೇ ಸಹಕಾರವನ್ನ ನಮ್ಮ ಕನಕಂಗೂ ಕೊಡಬೇಕು. ಏನೇ ಪ್ರಾಬ್ಲಮ್ ಆದರೂ ಕನಕನ್ನೇ ಕನ್ಸಲ್ಟ್ ಮಾಡಿ. ಯಾವುದೇ ಕಾರಣಕ್ಕೂ ಮೇಡಮ್ನವ್ರನ್ನ ಡಿಸ್ಟರ್ಬ್ ಮಾಡಿ. ಅವರು ಪ್ರಶಾಂತವಾದ ನಿರುಕ್ತ ಜೀವನವನ್ನು ಕಳೆಯೋದಕ್ಕೆ ಇಷ್ಟಪಡ್ತಾರೆ.